ಕಾಫಿಯಲ್ಲಿ ಕುಯ್ದಿಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕುಯ್ಬೇಕಾದ್ರೆ ಕ್ಲೀನಾಗಿ ಕುಯ್ತಾ ಇದ್ದಾರಾ, ಇಲ್ಲಾಂದರೆ ಕಾಫಿ ಕೆಳಗೆ ಬಿದ್ದು ಎರಗ್ತಾ ಇದ್ದಾರಾ ಮತ್ತು ರೆಕ್ಕೆ ಮುರಿತಿದ್ದಾರಾ ಅಂತೆಲ್ಲ ನೋಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ನಿಮಗೆ ಹಣ್ಣಾಗಿದೆ. ಇಲ್ಲಿ ನೋಡಿ, ಹಿಂದೆ ನೋಡ್ತಿದ್ದಾರಲ್ಲ, ಫುಲ್ ಮೋಡ ಆಗೋಗಿದೆ. ಯಾವಾಗ ಮಳೆ ಬರುತ್ತೋ ಏನು ಕತೆ ಅಂತ ಗೊತ್ತಿಲ್ಲ. ಮಳೆ ಬಂದರೆ ಮಾತ್ರ ಒಂದೊಂದು ವರ್ಸ್ಟ್ ಅಂತ ಅನ್ಕೋಬೋದು. ಪ್ರತಿ ವರ್ಷ ಒಂದು ಅಬ್ಸರ್ವ್ ಮಾಡ್ತೀನಿ, ಬೇರೆ ಕೆಲಸಕ್ಕೆ ಮಾತ್ರ ನಾವು ಕರೆಯೋದು ಬೇಡ, ಅವರೇ ಬಂದುಬಿಡ್ತಾರೆ. ಆದರೆ ಕಾಫಿ ಪಿಕ್ಕಿಂಗಲ್ಲಿ ಮಾತ್ರ ಕರೆಯೋದಲ್ಲ, ಹೇಳ್ಕೊಂಬಂದರೂ ಬರಲ್ಲ ಅವರು. ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈಗ ಟೈಮ್ ಬಂದುಬಿಟ್ಟು 1 o'clock ಆಗಿದೆ. ಮಂಗಳೂರಿಗೆ ಹೋಗಿದೆ, ಮಂಗಳೂರಿಂದ ಬಂದಿದ್ದೀನಿ ನಾನೀಗ. ಬನ್ನಿ ಈಗ ಹೋಗ್ಬಿಟ್ಟು ಬರೋಣ. ಬನ್ನಿ, ಕಾಫಿ ಕುಯ್ತಾ ಇದ್ದಾರೆ. ಫುಲ್ ಫ್ಲೆಜ್ಜಲ್ಲಿ ಕಾಫಿ ಕುಯ್ತಾ ಇದ್ದೀವಿ ಈಗ. ಆದರೆ ಒಂದೇನು ಅಂತಂದರೆ ನಿಮಗೆ ನೋಡಿ, ಫುಲ್ ಮೋಡ ಇದು ಕತೆ ಗೊತ್ತಿಲ್ಲ, ಫುಲ್ ಮೋಡ ಆಗಿದೆ. ಕಾಫಿಯಲ್ಲಿ ಕುಯ್ದಿಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಬನ್ನಿ ಹೋಗೋಣ ಈಗ. ಆಲ್ಮೋಸ್ಟ್ ಏನು ಮಾಡಿದ್ವಿ ಅಂತಂದರೆ, ಫಸ್ಟ್ ಕುಯ್ದಾದ್ಮೇಲೆ ಫಸ್ಟ್ ಕುಯ್ದ್ವಿ 2 ದಿನ. ಆಮೇಲೆ ಏನಾಗಿತ್ತಂದರೆ ಎಲ್ಲ ಕಡೆ ಕಾಯಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅದಕ್ಕೆ ಹಣ್ಣು ಕಾಫಿನೇ ಕುಯ್ಸಿದ್ವಿ. ಈಗ ಫುಲ್ ಫ್ಲೆಜ್ಜಲ್ಲಿ ಒಂದು ಸೈಡಿಂದ ಎಲ್ಲ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾವೀಗ. ಬನ್ನಿ, ಒಂದೇನು ಅಂತಂದರೆ ಕುಯ್ಬೇಕಾದ್ರೆ ಕ್ಲೀನಾಗಿ ಕುಯ್ತಾ ಇದ್ದಾರಾ, ಇಲ್ಲಾಂದರೆ ಕಾಫಿ ಕೆಳಗೆ ಬಿದ್ದು ಎರಗ್ತಾ ಇದ್ದಾರಾ ಮತ್ತು ರೆಕ್ಕೆ ಮುರಿತಿದ್ದಾರಾ ಅಂತೆಲ್ಲ ನೋಡ್ಕೋಬೇಕಾಗುತ್ತೆ. ಬನ್ನಿ, ಎಲ್ಲ ನೋಡಿ ಹಣ್ಣೆ ಇದೆ ಫುಲ್ಲು. ಬನ್ನಿ, ಮತ್ತು ಇನ್ನೊಂದು ನಾವು ಏನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ಕಾಫಿ ಕುಯ್ಬೇಕಾದ್ರೆ ನೋಡಿ, ಇದನ್ನ ಎಳೆಯೋಕೆ ಹೋಗ್ಬಾರ್ದು. ಏನು ಮಾಡ್ತಾರೆ, ಕುಯ್ಬೇಕಾದ್ರೆ ಇದನ್ನ ಎಳೆದ್ಬಿಡ್ತಾರೆ. ಇದು ಮೇಯ್ನ್ ನೆಕ್ಸ್ಟ್ ಇಯರ್ಗೆ. ಮತ್ತು ಎರ್ಕದನ್ನ ನೋಡಬೇಕು. ಮತ್ತು ನಾವೇನು ಮಾಡ್ತೀವಿ ಅಂತಂದರೆ, 2 ಸಾಲ ಮೇಲೆ ಜಾಸ್ತಿ ಹಿಡಿಯೋಕೆ ಕೊಡೋಲ್ಲ, ಒಬ್ರಿಗೆ 2 ಸಾಲು. 2 ಸಾಲ ಮುಗಿದ್ಮೇಲೆ ಪಕ್ಕ ಸಾಲ ಹಿಡ್ಕೊಳ್ಳೋಂಗೆ ಹಂಗೆ ಮಾಡ್ತಿದ್ವಿ. ಕಂಡಿಲ್ಲಿ ಮತ್ತು ಒಳಗೆ ಹೋಗಿ ನೋಡಬೇಕು, ಎರಗ್ತಿದಾರೋ ಎರಗ್ತಿಲ್ವೋ ಅದೆಲ್ಲ ಆಗುತ್ತೆ, ಇಂಪಾರ್ಟೆಂಟ್ ನಡಿಲಿ. ಒಳಗೋಗಿ ನೋಡಬೇಕು ಏನು ಬಿಟ್ಟಾರೋ ಏನು ಕತೆ ಅಂತ. ನೋಡಿ ಹಿಂಗೆ ಮೂಟೆ ಎತ್ಕೊಂಡು ಹೋಗ್ತಾ ಇದೆ ನೋಡಿ. ಈಗ ಇಲ್ಲಿ ನಿಮಗೆ ಹಣ್ಣಾಗಿದೆ. ಇಲ್ಲಿ ನೋಡಿ ಈ ಥರ ಇರ್ಬೇಕು. ಮತ್ತು ಗಟ್ಟಿ ಇದೆ ನೋಡಿ. ಇವರು ನಮ್ಮದು ಲೈನಲ್ಲಿರೋರು. ಮತ್ತು ಇನ್ನೊಬ್ರು ಬಂದುಬಿಟ್ಟು ನಮ್ಮದು 10 ವರ್ಷದಿಂದ ಅವರೇ ಕುಯ್ತಾ ಇರೋದು. ಬರ್ತಾರೆ ಕಾಫಿ ಟೈಮಲ್ಲಿ, ಅವರು ಬಂದಿದ್ದಾರೆ. ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಕುಯ್ತಾರೆ ನೋಡಿ. ಊಟ ಮಾಡ್ಕೊಂಡು ನೋಡ್ಬಿಟ್ಟು ನಾನು ಬಂದೆ. ಮದಪ್ಪ ಏನು ಸಮಾಚಾರ? ಹೇಳ್ಬೇಕಲ್ಲ, ಏನು ಬಿಸಿಲು ಏನಿಲ್ಲ. ಪಾರ್ಚ್ಮೆಂಟು ಒಣಗೋದು 5 ದಿವಸ ಆಗೋಗ್ತದೆ ಈಗ. ಹಲೋ, ಏನು ಅಂತಂದರೆ ಪಾರ್ಚ್ಮೆಂಟ್ ನಾವು 3 ದಿನಕ್ಕೆ ಬಂತು, 2 ಲಾಟು. ಇವತ್ತು 5 ದಿನ ಆದರೂ ಒಣಗಿಲ್ಲ. ಅಂದರೆ ನಿಮ್ಗೆ ಮೋಡನೇ ಇಲ್ಲ. ಮಳೆ ಮೈಸೂರಲ್ಲ ಮಳೆ ಅಂತೆ. ಹೌದಂತೆ, ನಿನ್ನೆ ಭಾರಿ ಮಳೆ ಐತೆ ಮೈಸೂರು. ಏನು ಸ್ಪೆಷಲ್ ಇಲ್ಲ, ತಿಳ್ಸಾರೋ ಅನ್ನ. ಬನ್ನಿ, ಭಾರಿ ಮೋಡ, ಬಿಸಿಲು ಇಲ್ಲ. ಬನ್ನಿ ಈಗ ಹಿಂದೆ ನೋಡ್ತಿದ್ದಾರಲ್ಲ, ಫುಲ್ ಮೋಡ ಆಗೋಗಿದೆ. ಯಾವಾಗ ಮಳೆ ಬರುತ್ತೋ ಏನು ಕತೆ ಅಂತ ಗೊತ್ತಿಲ್ಲ. ಮಳೆ ಬಂದರೆ ಮಾತ್ರ ಒಂದೊಂದು ವರ್ಸ್ಟ್ ಅಂತ ಅನ್ಕೋಬೋದು. ಒಂದೊಂದು ವರ್ಸ್ಟು. ಇಲ್ಲಿ ನೋಡಿ, ಪಾರ್ಚ್ಮೆಂಟ್ ಹಾಕಿ 4 ದಿನ ಆಗಿದೆ, ಇನ್ನೂ ಏನೋ ಒಣಗ ಕಾಣಿಸಲ್ಲ ನೋಡಿ. ಇಲ್ಲಿದೆ. ಬನ್ನಿ ಈಗ ಕಾಫಿ ತರ್ಕೊಳ್ಳೋಣ. ಎಲ್ಲ ಬಿಸಿ ಆಗಿಬಿಟ್ಟಿದ್ದಾರೆ, ಎಲ್ಲ ಕೆಲಸದವರೆಲ್ಲ ಫುಲ್ ಕಾಫಿ ಕುಯ್ತಾ ಇದ್ದಾರೆ. ಈಗ ಬಿಟ್ಟು ಕಾಫಿ ತಂದುಬಿಡೋಣ. ಎಷ್ಟೋ ದಿನ ಆಗಿತ್ತು ಟ್ರ್ಯಾಕ್ಟರ್ ಓಡಿಸಿದ್ರೆ ಸರಿಯಾಗಿ. ಫುಲ್ ಲೋಡ್ ಹಾಕ್ಕೊಂಡ್ಬಿಟ್ಟು ಬರ್ತೀವಿ. ಹೋಗ್ಬಿಟ್ಟು ಕಾಫಿ ತರೋಣ. ಒಂದೇನು ಅಂತಂದರೆ, ಇಲ್ಲಿ ತನಕ ಚೆನ್ನಾಗಿ ಆಗ್ತಾಯಿದೆ, ಆದರೆ ಮಳೆ ಬಂದುಬಿಟ್ರೆ ಮಾತ್ರ ಭಾರಿ ಕಷ್ಟ. ಬ್ಲಾಸಮ್ ಆಗಿಬಿಡುತ್ತೆ 100%. ನನ್ನ ಪ್ರಕಾರ ಒಂದು 10 to 12% ಬ್ಲಾಸಮ್ ಅಂತ ಹಾಗೆ ಆಗುತ್ತೆ. ಬನ್ನೀಗ ನೋಡಿ. ಮತ್ತು ನನಗಂತೂ ಟ್ರ್ಯಾಕ್ಟರ್ ಓಡಿಸೋಕ್ಕಂತೂ ಫುಲ್ ಇಷ್ಟ, ತುಂಬ ಖುಷಿ ಟ್ರ್ಯಾಕ್ಟರ್ ಓಡಿಸೋದು. ರಗಡ್ ಅನ್ಸುತ್ತೆ ಓಡಿಸ್ಬೇಕಾದ್ರೆ, ರೈತ ಅಂತ. ಪ್ರತಿ ವರ್ಷ ಒಂದು ಅಬ್ಸರ್ವ್ ಮಾಡ್ತೀನಿ, ಬೇರೆ ಕೆಲಸಕ್ಕೆ ಮಾತ್ರ ನಾವು ಕರೆಯೋದು ಬೇಡ, ಅವರೇ ಬಂದುಬಿಡ್ತಾರೆ. ಆದರೆ ಕಾಫಿ ಪಿಕ್ಕಿಂಗಲ್ಲಿ ಮಾತ್ರ ಕರೆಯೋದಲ್ಲ, ಹೇಳ್ಕೊಂಬಂದರೂ ಬರಲ್ಲ ಅವರು. ಆಗಲಿಂದ ನೋಡಿ ಒಂದು 15 ನಿಮಿಷದಿಂದ ಕರಿತಾ ಇದ್ದೀನಿ, ಯಾರೂ ಬರ್ತಾಯಿಲ್ಲ. ಎಲ್ಲ ಕುಯ್ಯೋದ್ರಲ್ಲಿ ಬ್ಯುಸಿ. ಲೋಡ್ ಆಗಿದೆ. ನೋಡಿ ಹೋಣ ಈಗ. ಬನ್ನಿ, ಇಲ್ಲಿ ಪಪ್ಪ ಲೆಕ್ಕ ಬರ್ತಾ ಇದ್ದಾರೆ. ನಾನು ಹೋಗ್ಬಿಟ್ಟು ಕಾಫಿ ತಂದುಬಿಡ್ತೀನಿ, ಹೋಗಿ ಬನ್ನಿ. ಈಗ ಲೆಕ್ಕ ಬರ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ಹಾಕ್ತಾ ಇದ್ದಾರೆ ಈಗ ಅವುಗಳು.
ಇವರಿಗೆಲ್ಲ ಹೆಂಗೆ ಅಂತಂದರೆ ದಿನ ಕೆಲಸ ಮಾಡ್ಬೇಕಾದ್ರೆ ಬರ್ರೋ ಅಂದರೆ ಬನ್ನಿ ಅಂತ ಹೇಳೋದೇ ಬೇಡ, ಅವರೇ ಓಡ್ ಬಂದಿರ್ತಾರೆ. ಕಾಫಿ ಕುಯ್ಯೋ ಟೈಮಲ್ಲಿ ಎಳ್ಕೊಂಬಂದ್ರೂ ಇರಲ್ಲ. ಹಾಂ, ಅಷ್ಟು ಲೇಟ್ ಇರೋದೆಲ್ಲ. ಗುಡ್ ಮಾರ್ನಿಂಗ್. ಬನ್ನಿ ನೋಡಿ, ಇಲ್ಲೆಲ್ಲ ಬಿಡಿಸ್ತಾ ಇದ್ದೀವಿ, ಪಾರ್ಚ್ಮೆಂಟ್ ಎಲ್ಲ ಬಿಡಿಸ್ತಾ ಇದ್ದೀವಿ ಇಲ್ಲಿ. ಒಂದೇನು ಅಂತಂದರೆ ನೋಡಿ, ಇದು ಹಾಕಿದ್ದು 4 ದಿನ ಆಗಿದೆ, ಪಾರ್ಚ್ಮೆಂಟ್ 4-5 ದಿನ ಆಗಿದೆ, ಇದು 6ನೇ ದಿನ ಒಣಗಿಲ್ಲ ಇದು. ಒಂದೇನು ಅಂತಂದರೆ ನಿಮ್ಗೆ ನೋಡಿ, ಈ ಟೈಮಲ್ಲಿ ಡ್ರೈಯರ್ ಬೇಕು ನೋಡಿ. ಇಲ್ಲಿ ಫುಲ್ಲು ಕ್ಲೌಡ್ ಆಗೋಗಿದೆ. ನೆನ್ನೆ ಬೇರೆ ಕಡೆ ಎಲ್ಲ ಸುತ್ತಮುತ್ತದಲ್ಲಿ 9 ಸೆಂಟ್ಸ್ ಎಲ್ಲ ಮಳೆ ಬಂದಿದೆ ಅಂತ ಹೇಳಿದ್ರು. 9 ಸೆಂಟ್ಸ್ 5 ಸೆಂಟ್ಸ್ ಎಲ್ಲ ಮಳೆ ಬಂದಿದೆ, ಇಲ್ಲೇನು ಬಂದಿಲ್ಲ. ಈಗ ಟಾರ್ಪಲ್ ಮಳೆ ಬಂದುಬಿಟ್ರೆ ಬೇಗ ರಾತ್ರಿ ಮುಚ್ಚಿಟ್ಬಿಡ್ತೀವಿ. ಇದಕ್ಕೆ ಸ್ವಲ್ಪ ಫಾಸ್ಟ್ ಆಗುತ್ತೆ ಕೆಲಸ ಎಲ್ಲ. ಎಲ್ಲ ನಮಗೆ ಬನ್ನಿ, ಅಲ್ಲಿ ಕೊರೆ ಸಾಲು ಮುಗಿಸ್ಕೊಬಿಡಿ ಅದನ್ನ. ಅದಕ್ಕೆ ಮುಗಿಸ್ಕೊಂಬಿಟ್ಟು ಕೊರೆ ಸಾಲು ಹಿಡೀರಿ. ಬನ್ನಿ, ಈಗ ಏನು ಅಂತಂದರೆ ಫಸ್ಟ್ ದಿನ ಕುಯ್ದಾಗ ಸಿಕ್ಕಾಬಟ್ಟೆ ಕಾಯಿತು. ಈಗ ಅಟ್ಲೀಸ್ಟು 80% ಹಣ್ಣಾಗಿದೆ, 20% ಕಾಯಿದೆ. ಟಾಪರ್ ಕ್ಲೀನ್ ಹಾಕ್ಕೊಳ್ಳಿ. ಬನ್ನಿ, ಇದರಲ್ಲಿ ಈಗ ಕಾಫಿ ಕುಯ್ಯಲ್ಲಿ ನಾವೇನು ಅಬ್ಸರ್ವ್ ಮಾಡಬೇಕು ಒಂದು ಏನಂತಂದರೆ, ಒಂದು ಕುಯ್ಬೇಕಾದ್ರೆ ರೆಕ್ಕೆ ಮುಗಿತಾರೆ ಅಂತ ನೋಡಬೇಕು, ಇನ್ನು ಕಾಫಿ ಬೀಳಿಸ್ತಾರಂತ ನೋಡಬೇಕು. ಇನ್ನು ಮೇಯ್ನ್ ಏನು ಅಂತಂದರೆ ನೋಡಿ, ಇಲ್ಲಿ ಕುಯ್ತಾ ಇರ್ತಾರಲ್ಲ, ಇಲ್ಲಿ ಕುಯ್ಬೇಕಾದ್ರೆ ನೆಕ್ಸ್ಟ್ ಇಯರ್ ಫಸ್ಲಿ ಇರೋ ಬೀಡನ್ನ ಎಳಿಯೋಕೆ ಹೋಗ್ಬಾರ್ದು. ಹಿಂಗೆ ಎಳೆದು ಇದನ್ನ ತೊಗೊಂಬಿಡ್ತಾರೆ. ಇದೇನಾಗುತ್ತೆ, ನೆಕ್ಸ್ಟ್ ಇಯರ್ ಕ್ರಾಪಿಗೂ ಎಳೆದ್ಬಿಟ್ಟು ನೀವು ಅದನ್ನು ಎಳೆದ್ಬಿಟ್ಟಾಗ ಅದು ಬಿದ್ದೋಗುತ್ತೆ. ನೆಕ್ಸ್ಟ್ ಇಯರ್ ಕ್ರಾಪಿಗೆ ಹೊಡ್ತಾ ಬಿಡುತ್ತೆ. ಅದು ಅಬ್ಸರ್ವ್ ಮಾಡ್ತಾ ಇರಬೇಕು. ಮತ್ತು ಒಂದೊಂದ್ಸತಿ ನಿಮ್ಮ ಮುಟ್ಟಿ ಎತ್ತು ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನೀವು ಪಲ್ಪರ್ ಮಾಡೋದಾದ್ರೆ ಪಲ್ಪರಲ್ಲಿ ಗೊತ್ತಾಗ್ಬಿಡುತ್ತೆ. ಮೀನುಗಳು ತೇಲಕ್ಕೆ ಸ್ಟಾರ್ಟ್ ಆದಾಗ ಡ್ಯಾಮೇಜ್ ಆಗಿದೆ ಅಂತ ಬಂದ್ಬಿಡೋದು, ಗೊತ್ತಾಗುತ್ತೆ ಡ್ಯಾಮೇಜ್ ಎಳೆದಿದ್ದಾರೆ ಅಂತ. ಅಂದರೆ ಇದೊಂದು ಮೋಡ. ಇವತ್ತು ಸ್ಯಾಟರ್ಡೇ ಎಷ್ಟೇ ತಾರೀಕು ಇವತ್ತು? 3ನೇ ತಾರೀಕು, January 3rd ಇವತ್ತು, January 3 ಇವತ್ತು. ಬನ್ನಿ ಬನ್ನಿ, ಇಲ್ಲಿ ಕುಯ್ತಾ ಇದ್ದಾರೆ ನೋಡಮ್ಮ. ಈ ಸಾಲ ಅಲ್ಲಮ್ಮ ಬಿಟ್ಟಿರೋದವರು? ಹಾಂ, ಕುಯ್ಕೊಳ್ಳಿಮ್ಮ ಕ್ಲೀನಾಗಿ. ಈಗ ರೆಗ್ಯುಲರ್ ವ್ಲಾಗ್ಸ್ ಬರ್ತಾಯಿದೆ, ಡೈಲಿ 2 days once ಅಪ್ಲೋಡ್ ಆಗ್ತಾನೆ ಇದೆ. ರೆಗ್ಯುಲರ್ ಟು ಡೈಲಿ ವ್ಲಾಗ್ಸ್. ಬಾಬಾ, ಏನು ಸಮಾಚಾರ? ಸ್ವಲ್ಪ ಬೆಳಗಿಂದ ಸ್ವಲ್ಪ ಬಿಸಿಲು ಕಾಣ್ತಿದ್ದೀವಿ ಈಗ. ಹೌದೌದು. ನಿನ್ನೆ ಮೊನ್ನೆಲ್ಲ ಭಾರಿ ಬಿಸಿಲು ಹೋಗ್ಬಿಟ್ಟಿತ್ತಲ್ಲ. ಹೌದೌದು. ಇನ್ನೇನು ಕಾಫಿ ಮಳೆ ಇರ್ತಲ್ಲ ಮಾಕನಹಳ್ಳಿ ಮಳೆ ಆಗಿದೆ. ಮಾಕನಹಳ್ಳಿ ಡ್ರಿzzle ಆಗಿದೆ ಅಂತೆ, ಒಂದು 10 ಸೆಂಟ್ಸು. 3ನೇ ತಾರೀಕು ಇದರಲ್ಲಿ ಯಾವುದಲ್ಲಿ ಮೈಸೂರಲ್ಲಿ ಮಳೆ ಆಗಿದೆ ಎಲ್ಲ ಹೇಳಿದ್ರೆ. ನಾವು ಮಾಡ್ತೀವಿ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ ನೋಡಿ. Know that the ride or die.